ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು GNM ಫಸ್ಟ್ ಇಯರ್ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ 1 ಇರುತ್ತೆ ಅಲ್ಲ, GNM ಫಸ್ಟ್ ಇಯರ್ಗಳಿಗೆ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ 1. ಸೊ ಕೆಲವೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳನ್ನು ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿ ವಿತ್ ಆನ್ಸರ್ ಇಲ್ಲಿ ನೋಡೋಣ. ಸೊ 100% ಇವು ನಿಮಗೆ ರಿಪೀಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಪ್ರತಿ ವರ್ಷವೂ ಬೇರೆ ಬೇರೆ ಕ್ವಶನ್ಸ್ ಅವರೇ ಕೇಳ್ತಾರೆ, ಬಟ್ ರಿಪೀಟ್ ಕೂಡ ಆಗ್ಬೋದು. ಸೊ ನೀವು 100% ಇದ್ರ ಮೇಲೆ ಡಿಪೆಂಡ್ ಆಗಿರಬೇಡಿ. ಓಕೆ, ಸೊ ಇವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೇಂಜ್ ಬರ್ಬೋದು. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಕ್ವಶನ್ ಬರ್ತವೆ ಅಂತ. ಸ್ವಲ್ಪ ರಿಪೀಟ್ ಆಗ್ತವೆ, ಸ್ವಲ್ಪ ರಿಪೀಟ್ ಆಗೋದಿಲ್ಲ, ಹೊಸ ಕ್ವಶನ್ಸ್ ಕೂಡ ಬರ್ಬೋದು. ಓಕೆ, ಸೊ 1 by 1 ವಿತ್ ಆನ್ಸರ್ ವಿತ್ ಯಾವ ಇಯರಲ್ಲಿ ಎಕ್ಸಾಮಲ್ಲಿ ಇದು ಕ್ವಶನ್ ಬಂದಿದೆ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಏನಿದೆ, ಟೈಫಾಯ್ಡ್ ಈಸ್ ಕಾಸ್ಡ್ ಬೈ ಡ್ಯಾಶ್. ಏನಿದೆ, ಸಾಲ್ಮೊನೆಲ್ಲಾ ಟೈಫಿ. ಸೊ ಇಲ್ಲಿ ಮುಂದ್ಗಡೆ ಇಯರ್ ಇರುತ್ತೆ. ಸೊ ಇಯರನ್ನು ನಾ ಹೇಳೋಕ್ಕೆ ಆಗೋದಿಲ್ಲ, ಸೊ ನೀವು ನೋಟ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ IUD ಆರ್ ಡ್ಯಾಶ್ ಮೆಥಡ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಇನ್ ಫೀಮೇಲ್. ಸೊ IUD ಇದೆಲ್ಲ ಅದು ರಿವರ್ಸಿಬಲ್ ಕಾಂಟ್ರಾಸೆಪ್ಟಿವ್ ಅಂತ ಹೇಳ್ತೀವಿ, ಅಥವಾ ನಾವು ಅದನ್ನು ಟೆಂಪೊರರಿ ಮೆಥಡ್ ಅಂತ ಕೂಡ ಹೇಳ್ಬೋದು. ಓಕೆ, ಟೆಂಪೊರರಿ ಮೆಥಡ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಕೂಡ ಹೇಳ್ಬೋದು, ರಿವರ್ಸಿಬಲ್ ಅಂತ ಕೂಡ ಹೇಳ್ಬೋದು. ಸೊ ನೀವು ಟೆಂಪೊರರಿ ಯೂಸ್ ಮಾಡಿರಿ ಅಥವಾ ರಿವರ್ಸಿಬಲ್ ಅಥವಾ ಎರಡಕ್ಕೆ ಬರೆದ್ರು ಓಕೆ. ನೆಕ್ಸ್ಟ್ ವಿಟಮಿನ್ ಎ ಡೆಫಿಷಿಯನ್ಸಿ ಲೀಡ್ಸ್ ಟು ಡ್ಯಾಶ್. ಸೊ ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ವಿಟಮಿನ್ ಎ ಡೆಫಿಷಿಯನ್ಸಿ ಇದ್ದರೆ ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ನೆಕ್ಸ್ಟ್ ಎಪಿಡಮಿಲಾಜಿಕಲ್ ಟ್ರಯಾಡ್ ಇನ್ವಾಲ್ವ್ಸ್ ಏಜೆಂಟ್ ಹೋಸ್ಟ್. ಓಕೆ, ಎಪಿಡಮಿಲಾಜಿಕಲ್ ಟ್ರಯಾಡ್ ಒಳಗಡೆ ಏನಿರುತ್ತೆ, ಏಜೆಂಟ್, ಹೋಸ್ಟ್ ಇರುತ್ತೆ ಮತ್ತು ಎನ್ವಿರಾನ್ಮೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಮೀಸಲ್ಸ್ ವ್ಯಾಕ್ಸಿನ್ ಪ್ರೊಟೆಕ್ಟ್ ಅಗೇನ್ಸ್ಟ್. ಸೊ ಮೀಸಲ್ಸ್ ವ್ಯಾಕ್ಸಿನ್ ಪ್ರೊಟೆಕ್ಟ್ ಎದರಿಂದ ಮಾಡುತ್ತೆ, ಮೀಸಲ್ಸ್ ವೈರಸ್ಸಿಂದ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ದಿ ಬ್ಯಾಕ್ ಬೋನ್ ಆಫ್ ದಿ ಪಬ್ಲಿಕ್ ಹೆಲ್ತ್ ನರ್ಸಿಂಗ್ ಈಸ್ ಎಪಿಡಮಿಯಾಲಜಿ. ಓಕೆ, ನೆಕ್ಸ್ಟ್ ಮಲೇರಿಯಾ ಈಸ್ ಕಾಸ್ಡ್ ಬೈ ದಿ ಬೈಟ್ ಆಫ್. ಓಕೆ, ಮಲೇರಿಯಾ ಇಸ್ ಕಾಸ್ಡ್ ಬೈ ದಿ ಬೈಟ್ ಆಫ್ ಅಂತ ಇದೆ. ಓಕೆ, ಓನ್ಲಿ ಬೈ ಇದ್ದರೆ ನಾವು ಇದು ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ಅಂತ ಹೇಳ್ಬೋದಾಗಿತ್ತು, ಬಟ್ ಇಲ್ಲಿ ಏನು ಕೇಳಿದರೆ ಬೈಟ್ ಅಂದರೆ ಏನು ಕಚ್ಚಿದ್ರೆ. ಓಕೆ, ಅಂದರೆ ಇಲ್ಲಿ ಮಸ್ಕಿಟೋ ಬರುತ್ತೆ. ಯಾವ ಮಸ್ಕಿಟೋ? ಫೀಮೇಲ್ ಅನಾಫಿಲಸ್ ಮಸ್ಕಿಟೋ. ಓಕೆ, ನೆಕ್ಸ್ಟ್ ಮೇನ್ ಸೋರ್ಸ್ ಆಫ್ ವಿಟಮಿನ್ ಡಿ. ಮೇನ್ ಸೋರ್ಸ್ ಆಫ್ ವಿಟಮಿನ್ ಡಿ ಈಸ್ ಸನ್ಲೈಟ್ ಇದೆ. ಓಕೆ, ಸೊ ಇದು ಜಾಸ್ತಿ ಸಾರಿ ಕ್ವಶನ್ಸ್ ಕೇಳಿದ್ದಾರೆ, ಸೊ ಇದು ನೀವು ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಡೆಫಿಷಿಯನ್ಸಿ ಆಫ್ ಡ್ಯಾಶ್ ಇನ್ ಡಯಟ್ ಲೀಡ್ಸ್ ಟು ಗಾಯ್ಟರ್. ಅಂದರೆ ಡೆಫಿಷಿಯನ್ಸಿ ಅಂದರೆ ನಾವು ಡಯಟ್ ಮಾಡ್ತಾ ಇದ್ದೀವಿ, ಅದರೊಳಗಡೆ ಏನು ಡೆಫಿಷಿಯನ್ಸಿ ಇದ್ದರೆ ನಮಗೆ ಗಾಯ್ಟರ್ ಬರುತ್ತೆ ಅಂದರೆ ಅಯೋಡಿನ್ ಡೆಫಿಷಿಯನ್ಸಿ ಇದ್ದರೆ ಬರುತ್ತೆ. ಓಕೆ, ನೆಕ್ಸ್ಟ್ ಮಲೇರಿಯಾ ಈಸ್ ಕಾಸ್ಡ್ ಬೈ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್. ಸೇಮ್ ಕ್ವಶನ್ ಮೇಲ್ಗಡೆ ಕೂಡ ರಿಪೀಟ್ ಆಗಿದೆ, ಬಟ್ ಅಲ್ಲಿ ಸ್ವಲ್ಪ ಕ್ವಶನ್ಸನ್ನು ಡಿಫ್ರೆಂಟ್ ಮಾಡಿದ್ದಾನೆ. ಓಕೆ, 7th ಕ್ವಶನ್ ಮತ್ತು 10th ಕ್ವಶನ್ ನೀವು ನೋಡ್ಬೋದು. ಮಲೇರಿಯಾ ಈಸ್ ಕಾಸ್ಡ್ ಬೈ ದಿ ಬೈಟ್ ಆಫ್ ಅಂತ ಇದೆ. ಬೈಟ್ ಆಫ್ ಇದ್ದರೆ ಅದು ಮಸ್ಕಿಟೋ ಬರುತ್ತೆ. ಮಲೇರಿಯಾ ಈಸ್ ಕಾಸ್ಡ್ ಬೈ ಅಂದರೆ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ಇದೆ. ಸೊ ಈ ಥರ ಕ್ವಶನ್ಸ್ ಟ್ರಿಕಿಯಾಗಿ ಬರ್ಬೋದು. ಸೊ ಕೇರ್ಫುಲ್ಲಿಯಾಗಿ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಿಲ್ ಮಾಡಬೇಕು. ಓಕೆ, ನೆಕ್ಸ್ಟ್ ಅಂಡರ್ 5 ಕ್ಲಿನಿಕ್ ಆಲ್ಸೋ ನೋನ್ ಆ್ಯಸ್ ವೆಲ್ ಬೇಬಿ ಕ್ಲಿನಿಕ್ ಅಂತ ಹೇಳ್ತೀವಿ, ಅಥವಾ ವೆಲ್ ಚೈಲ್ಡ್ ಕ್ಲಿನಿಕ್ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ವೇಟ್ ಆಫ್ ದ ನಾರ್ಮಲ್ ಇಂಡಿಯನ್ ನ್ಯೂ ಬಾರ್ನ್. ಸೊ ನಮ್ಮ ಇಂಡಿಯಾ ಒಳಗಡೆ ವೇಟ್ ಆಫ್ ದಿ ನಾರ್ಮಲ್ ನ್ಯೂ ಬಾರ್ನ್ ಅಂದರೆ ಹುಟ್ಟಿದ ಕೂಡಲೇ ಬೇಬಿ ವೇಟ್ ಇರುತ್ತೆ 2.5 to 3 kg ಇರುತ್ತೆ. ನೆಕ್ಸ್ಟ್ ಗೆಸ್ಚರ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್. ಗೆಸ್ಚರ್ ಅಂದರೆ ಸೊ ನಾವು ಕೈಯಿಂದ ಮಾತಾಡ್ತೀವಲ್ಲ, ಸೊ ಅದು ನಾನ್ ವರ್ಬಲ್ ಕಮ್ಯುನಿಕೇಷನ್ ಎಕ್ಸಾಂಪಲ್ ಆಗಿದೆ. ನೆಕ್ಸ್ಟ್ ಡೆಫಿಷಿಯನ್ಸಿ ಆಫ್ ವಿಟಮಿನ್ ಸಿ ಕಾಸಸ್. ವಿಟಮಿನ್ ಸಿ ಡೆಫಿಷಿಯನ್ಸಿ ಆದರೆ ಏನು ಬರುತ್ತೆ ಅಂದರೆ ಸ್ಕರ್ವಿ ಬರುತ್ತೆ ಸರ್. ನೆಕ್ಸ್ಟ್ ಬೆಸ್ಟ್ ಮೆಥಡ್ ಆಫ್ ಡಿಸ್ಪೋಸಲ್ ಆಫ್ ಹಾಸ್ಪಿಟಲ್ ವೇಸ್ಟ್. ಓಕೆ, ಸೊ ಹಾಸ್ಪಿಟಲ್ ವೇಸ್ಟ್ ಬೆಸ್ಟ್ ಮೆಥಡ್ ಏನಿದೆ, ಇನ್ಸನರೇಷನ್ ಇದೆ. ಓಕೆ, ನೆಕ್ಸ್ಟ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಈಸ್ ದಿ ಪ್ರಿನ್ಸಿಪಲ್ ಆಫ್. ಓಕೆ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಈಸ್ ಅ ಪ್ರಿನ್ಸಿಪಲ್ ಆಫ್ ಪ್ರೈಮರಿ ಹೆಲ್ತ್ ಕೇರ್. ಓಕೆ, ನೆಕ್ಸ್ಟ್ ಎವ್ರಿ ಇಯರ್ ವರ್ಲ್ಡ್ ಹೆಲ್ತ್ ಡೇ ಈಸ್ ಸೆಲಿಬ್ರೇಟೆಡ್ ಆನ್. ಸೊ ವರ್ಲ್ಡ್ ಹೆಲ್ತ್ ಡೇ ಯಾವಾಗಿರುತ್ತೆ ಸರ್? April 7. ನೆಕ್ಸ್ಟ್ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಅಥವಾ ಹಾಸ್ಪಿಟಲ್ ಅಸೋಸಿಯೇಟೆಡ್ ಇನ್ಫೆಕ್ಷನ್ ಅಂತ ಕೂಡ ಬರ್ಬೋದು ಕ್ವಶನಲ್ಲಿ. ಸೊ ಏನಿರುತ್ತೆ, ನೋಸೋಕೋಮಿಯಲ್ ಇನ್ಫೆಕ್ಷನನ್ನು ನಾವು ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್, ಹೆಲ್ತ್ ಕೇರ್ ಅಸೋಸಿಯೇಟೆಡ್ ಇನ್ಫೆಕ್ಷನ್ ಅಂತ ಕೂಡ ಹೇಳ್ಬೋದು, HAI ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ದಿ ಫಸ್ಟ್ ರೆಫರಲ್ ಯೂನಿಟ್ ಈಸ್ CHC. ಓಕೆ, ಸೊ ನೆನ್ಪಿಡ್ಬೇಕು ನೀವು, ಫಸ್ಟ್ ರೆಫರಲ್ ಸಿಸ್ಟಮ್ ಏನಿದೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಥವಾ CHC ಅಂತ ಹೇಳಬೇಕು. ನೆಕ್ಸ್ಟ್ ಅಂಡರ್ 5 ಕ್ಲಿನಿಕ್ ಆಲ್ಸೋ ನೋನ್ ಆ್ಯಸ್ ವೆಲ್ ಚೈಲ್ಡ್ ಕ್ಲಿನಿಕ್ ಅಥವಾ ವೆಲ್ ಬೇಬಿ ಕ್ಲಿನಿಕ್ ಅಂತ ನಾವು ಹೇಳಿದ್ದೀವಿ. ಸೊ ರಿಪೀಟ್ ಆಗಿದೆ ಕ್ವಶನ್. ನೆಕ್ಸ್ಟ್ ದಿ ನೇಚರಲ್ ಸೋರ್ಸ್ ಆಫ್ ವಿಟಮಿನ್ ಡಿ ಈಸ್ ಸನ್ಲೈಟ್. ಓಕೆ, ಸನ್ಲೈಟಿಂದ ನಾವು ವಿಟಮಿನ್ ಡಿಯನ್ನು ತಗೋತೀವಿ ನ್ಯಾಚುರಲಿ. ನೆಕ್ಸ್ಟ್ ಡೆಂಗ್ಯೂ ಫೀವರ್ ಕಾಸ್ಡ್ ಬೈ ದಿ ಬೈಟ್ ಆಫ್. ಓಕೆ, ಸೊ ಕಾಸ್ಡ್ ಬೈ ದಿ ಬೈಟ್ ಆಫ್ ಅಂತ ಬಂದರೆ ಇಲ್ಲಿ ಏಡಿಸ್ ಈಜಿಪ್ಟಿ ಮಸ್ಕಿಟೋ ಅಥವಾ ಏಡಿಸ್ ಮಸ್ಕಿಟೋ ಅಂತ ನಾವು ಹೇಳ್ಬೋದು. ಡೆಂಗ್ಯೂ ಫೀವರ್ ಇದೆ. ಓಕೆ, ಮಲೇರಿಯಾ ಇದ್ದರೆ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ಬರ್ತಿತ್ತು. ನೆಕ್ಸ್ಟ್ ಗಾಯ್ಟರ್ ಈಸ್ ಕಾಸ್ಡ್ ಬೈ ಡೆಫಿಷಿಯನ್ಸಿ ಆಫ್. ಸೇಮ್ ಕ್ವಶನ್ ಇದೆ, ಬಟ್ ಕ್ವಶನ್ ಸ್ವಲ್ಪ ಟ್ರಿಕಿ ಮಾಡಿದ್ದಾರೆ. ಓಕೆ,
ಓಕೆ. ಅಲ್ಲೇನಿತ್ತು ಯಾವ ಡೈಟಲ್ಲಿ ಏನು ಕಡಿಮೆ ಇದ್ದರೆ ಗಾಯ್ಟರ್ ಬರುತ್ತೆ ಅಂತ ಇದ್ದಿತ್ತು. ಇಲ್ಲಿ ಹಾಗಿಲ್ಲ, ಗಾಯ್ಟರ್ ಈಸ್ ಕಾಸ್ಡ್ ಬೈ. ಸೊ ಗಾಯ್ಟರ್ ಯಾಕೆ ಬರುತ್ತೆ? ಅಯೋಡಿನ್ ಡೆಫಿಷಿಯನ್ಸಿಯಿಂದ ಬರುತ್ತೆ. ನೆಕ್ಸ್ಟ್ ಆ್ಯಂಥ್ರೋಪೋಮೆಟ್ರಿ ಈಸ್ ಅ ಮೆಜರ್ಮೆಂಟ್ ಆಫ್. ಸೊ ಆ್ಯಂಥ್ರೋಪೋಮೆಟ್ರಿಯಿಂದ ನಾವು ಏನನ್ನು ಮೆಜರ್ ಮಾಡ್ತೀವಿ? ಹ್ಯೂಮನ್ ಬಾಡಿ ಡೈಮೆನ್ಷನ್ಸ್, ಅಂದರೆ ಎಕ್ಸಾಂಪಲ್ ಹೈಟು, ವೇಟ್, ಚೆಸ್ಟ್ ಸರ್ಕಂಫರೆನ್ಸ್, ಹೆಡ್ ಸರ್ಕಂಫರೆನ್ಸ್ ಎಲ್ಲ ನಾವು ಏನು ಮಾಡ್ತೀವಿ? ಆ್ಯಂಥ್ರೋಪೋಮೆಟ್ರಿಯಿಂದ ಮೆಜರ್ ಮಾಡ್ತೀವಿ. ನೆಕ್ಸ್ಟ್ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಪ್ರೊಸೆಸ್ ಇನ್ಕ್ಲೂಡ್ಸ್ 5 ಸ್ಟೆಪ್ಸ್. ಎಷ್ಟು ಸ್ಟೆಪ್ಸ್ ಇರ್ತವೆ ಸರ್? 5 ಸ್ಟೆಪ್ಸ್ಗಳು ಇಲ್ಲಿರ್ತವೆ. ನೆಕ್ಸ್ಟ್ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ಈಸ್ ದಿ ಕಾಸಿಟಿವ್ ಏಜೆಂಟ್ ಫಾರ್. ಓಕೆ, ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ಏನು ಕಾಸ್ ಮಾಡುತ್ತೆ? ಮಲೇರಿಯಾ ಕಾಸ್ ಮಾಡುತ್ತೆ. ಓಕೆ. ನೆಕ್ಸ್ಟ್ ದಿ ಮೇನ್ ಸೋರ್ಸ್ ಆಫ್ ವಿಟಮಿನ್ ಡಿ ಈಸ್. ವಿಟಮಿನ್ ಡಿ ಮೇನ್ ಸೋರ್ಸ್ ಏನಿದೆ? ಸನ್ಲೈಟ್ ಆಗಿದೆ. ಓಕೆ, ರಿಪೀಟ್ ಆಗ್ತಾ ಇದೆ. ಮಲೇರಿಯಾ ಕೂಡ ಮತ್ತು ಸನ್ಲೈಟ್ ಕೂಡ ರಿಪೀಟ್ ಆಗ್ತಾ ಇದೆ. ನೆಕ್ಸ್ಟ್ ರೇಡಿಯೋ ಟಾಕ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಕಮ್ಯುನಿಕೇಷನ್. ಅಂದರೆ ರೇಡಿಯೋ ಟಾಕ್ ಮಾಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ. ಸೊ ಅದು ಯಾವ ಕಮ್ಯುನಿಕೇಷನಲ್ಲಿ ಬರುತ್ತೆ? ಮಾಸ್ ಕಮ್ಯುನಿಕೇಷನ್. ಮಾಸ್ ಅಂದರೆ ಎಟ್ ಅ ಟೈಮ್ ಒಂದು ವ್ಯಕ್ತಿ ಜಾಸ್ತಿ ಜನರ ಹತ್ರ ಅವನ ಮಾತನ್ನು ಹೇಳ್ತಾ ಇದ್ದಾನೆ. ಥ್ರೂ ರೇಡಿಯೋ ಈಸ್ ಮಾಸ್ ಕಮ್ಯುನಿಕೇಷನ್. ನೆಕ್ಸ್ಟ್ ಡೆಫಿಷಿಯನ್ಸಿ ಆಫ್ ಡ್ಯಾಶ್ ಇನ್ ಡಯಟ್ ಲೀಡ್ಸ್ ಟು ಗಾಯ್ಟರ್. ಸೇಮ್ ಕ್ವಶನ್ ರಿಪೀಟ್ ಆಗಿದೆ, ಅಯೋಡಿನ್. ನೆಕ್ಸ್ಟ್ ಡಿಸ್ಪೋಸಲ್ ಆಫ್ ವೇಸ್ಟ್ ಬೈ ಬರ್ನಿಂಗ್ ಈಸ್ ಕಾಲ್ಡ್ ಇನ್ಸನರೇಷನ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಎಕ್ಸ್ಚೇಂಜ್ ಆಫ್ ಏರ್ ಬಿಟ್ವೀನ್ ಇಂಡೋರ್ ಆ್ಯಂಡ್ ಔಟ್ಡೋರ್ ಈಸ್ ಕಾಲ್ಡ್ ವೆಂಟಿಲೇಷನ್. ಸೊ ಮನೆ ಒಳಗಡೆ ಮನೆ ಹೊರಗಡೆ ಗಾಳಿ ಹೋಗು ಬರ್ತಾ ಇದೆ, ಅದನ್ನು ನಾವು ವೆಂಟಿಲೇಷನ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಡ್ಯಾಶ್ ಆರ್ ದಿ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ ಅಮೈನೋ ಆ್ಯಸಿಡ್ಸ್. ಓಕೆ, ಇದನ್ನು ನಿಮಗೆ ಗೊತ್ತೇ ಇರಬೇಕು. ನೆಕ್ಸ್ಟ್ ದಿ ಪ್ರಿನ್ಸಿಪಲ್ ಸೋರ್ಸ್ ಆಫ್ ವಿಟಮಿನ್ ಡಿ, ಮತ್ತೆ ರಿಪೀಟ್ ಆಗಿದೆ, ಸನ್ಲೈಟ್. ನೆಕ್ಸ್ಟ್ ಡ್ಯಾಶ್ ಮೈಕ್ರೋ ಆರ್ಗ್ಯಾನಿಸಮ್ ಕಾಸಸ್ ಟ್ಯೂಬರ್ಕುಲೋಸಿಸ್. ಅಂದರೆ ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಟ್ಯೂಬರ್ಕುಲೋಸಿಸ್ ಕಾಸ್ ಮಾಡುತ್ತೆ? ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಅಥವಾ ಟ್ಯೂಬರ್ಕುಲೈ ಅಂತ ಹೇಳ್ಬೋದು. ನೆಕ್ಸ್ಟ್ ಡೆಫಿಷಿಯನ್ಸಿ ಆಫ್ ಐರನ್ ಕಾಸಸ್. ಸೊ ಐರನ್ ಡೆಫಿಷಿಯನ್ಸಿ ಇದ್ದರೆ ಏನು ಬರುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ? ಎನಿಮಿಯಾ. ಐರನ್ ಡೆಫಿಷಿಯನ್ಸಿ ಎನಿಮಿಯಾ ಬರುತ್ತೆ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.